ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಾರದ ಕಿಚ್ಚನ ಪಂಚಾಯಿತಿ ಬಂದಿದೆ. ಸ್ಯಾಟರ್ಡೇ ಎಪಿಸೋಡ್ ಹಾಗೆ ಸಂಡೇ ಎಪಿಸೋಡ್ಗೆ ನೀವೆಲ್ಲರೂ ಅತ್ಯಂತ ಕಾತುರದಿಂದ ಕಾಯ್ತಿದ್ದೀರಿ. ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅನ್ನೋದಾಗಿರ್ಬೋದು, ಯಾವೆಲ್ಲ ಸ್ಪರ್ಧೆಗೆ ಕ್ಲಾಸ್ ಆಗುತ್ತೆ ಅನ್ನೋದಾಗಿರ್ಬೋದು, ಯಾರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಯಾರನ್ನ ಇಟ್ಕೊಂಡು ಕಾಮಿಡಿ ಮಾಡ್ತಾರೆ, ಇವೆಲ್ಲವೂ ವೀಕೆಂಡ್ ಕುತೂಹಲ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮುಖ್ಯವಾಗಿ ಅಂತ ಹೇಳಿದ್ರೆ ಸ್ಪರ್ಧಿಗಳಿಗೆ ಒಂದು ಕಡೆ ಭಯ, ಮತ್ತೊಂದು ಕಡೆ ವೀಕ್ಷಕರ ಕುತೂಹಲ ಅಂತ ಹೇಳಿದ್ರೆ ಯಾರೆಲ್ಲ ಸ್ಪರ್ಧಿಗಳು ವೀಕೆಂಡ್ನಲ್ಲಿ ಬಾಟಮಲ್ಲಿ ಕಾಣಿಸ್ಕೊಳ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು. ಆದರೆ ವೀಕ್ಷಕರೇ, ಈ ವಾರದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವೋಟಿಂಗ್ ಲೈನ್ಸ್ ಓಪನ್ ಇರಲಿಲ್ಲ. ಆದರೆ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಹೊರ ಹೋಗ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೀಕ್ರೆಟ್ ರೂಮ್ನಲ್ಲಿ ಧ್ರುವಂತ್ ಹಾಗೆ ರಕ್ಷಿತಾ ಅವರಿದ್ದಾರೆ. ಅವರು ಮನೆಯೊಳಗಡೆ ರೀ ಎಂಟ್ರಿ ಆಗ್ತಾರೆ ಅನ್ನೋದು ನಿಮಗೆ ಗೊತ್ತು. ಆದರೆ ಅವರು ಎಂಟ್ರಿ ಆದಮೇಲೆ ಅದಕ್ಕೆ ತಕ್ಕ ಹಾಗೆ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಅದಕ್ಕೆ ಕಾರಣ ಬಿಗ್ ಬಾಸ್ ಕೊಡ್ತಾ ಇರುವಂತಹ ಶಾಕ್. ಹಾಗಾದರೆ ಈ ವಾರದಲ್ಲಿ ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಇಬ್ಬರು ಸ್ಪರ್ಧಿಗಳು ಯಾರು, ಯಾರಿಬ್ಬರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ, ಎಲ್ಲದರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ವೀಕ್ಷಕರೇ, ನೀವೆಲ್ಲರೂ ಗಮನಿಸಿರೋ ಹಾಗೆ ಈ ವಾರದಲ್ಲಿ ಬಿಗ್ ಬಾಸ್ ಸರಣಿ ಟಾಸ್ಕ್ಗಳನ್ನು ಕೊಟ್ಟಿದ್ರು. ಸಾಕಷ್ಟು ಸ್ಪರ್ಧಿಗಳು ಮಿಂಚಿದ್ದಾರೆ. ಇದೀಗ ಅಂತಿಮವಾಗಿ ಇಬ್ಬರು ಸ್ಪರ್ಧಿಗಳು ಹೊರ ಹೋಗಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲನೇದಾಗಿ ಇಬ್ಬರು ಸ್ಪರ್ಧಿಗಳು ಯಾರು ಅನ್ನೋದನ್ನ ಹೇಳೋದಕ್ಕಿಂತ ಮುಂಚೆ ಯಾರ್ಯಾರ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿದೆ ಅನ್ನೋದನ್ನ ಮೊದಲು ನೋಡೋಣ. ಮೊದಲನೇದಾಗಿ ಗಿಲ್ಲಿ ಅವರು ಪರ್ಫಾರ್ಮೆನ್ಸ್ನಲ್ಲಿ ಈ ವಾರದಲ್ಲೂ ಕೂಡ ಮಿಂಚಿದ್ದಾರೆ. ಅವರ ಪ್ರದರ್ಶನ ಸಖತ್ತಾಗಿದೆ. ಟಾಪ್ 5ನಲ್ಲಿ ಗುರುತಿಸಿಕೊಂಡಿರುವಂತಹ ಸ್ಪರ್ಧಿ, ಅದರಲ್ಲೂ ನಂಬರ್ 1 ಪಟ್ಟವನ್ನು ಗಿಟ್ಟಿಸ್ಕೊಳ್ಳೋದು ಅವರೇ ಅನ್ನುವ ರೀತಿಯಲ್ಲಿ ಹೊರಗಡೆ ಸಂಭ್ರಮಾಚರಣೆ ಕೂಡ ನಡೀತಾ ಇದೆ. ಇನ್ನು ರಕ್ಷಿತಾ ಅವರು ಕೂಡ ಅದೇ ರೀತಿಯಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೀಕ್ರೆಟ್ ರೂಮ್ನಲ್ಲಿ ಮಿಂಚಿದ್ದಾರೆ ಈ ವಾರದಲ್ಲಿ. ಇನ್ನು ಕಾವ್ಯ ಅವರು ಈ ವಾರದಲ್ಲಿ ಮಿಂಚಿದಂತಹ ಮತ್ತೊಬ್ಬ ಸ್ಪರ್ಧಿ, ಅವರ ಪರ್ಫಾರ್ಮೆನ್ಸ್ ಕೂಡ ವಾರದಿಂದ ವಾರಕ್ಕೆ ಇಂಪ್ರೂವ್ ಆಗ್ತಾ ಇದೆ. ಅವರು ಕೂಡ ಟಾಪ್ 5ನಲ್ಲಿ ಗುರುತಿಸ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಮಾಳು ಅವರಿಗೆ ಅಪಾರವಾದ ಬೆಂಬಲದ ಜೊತೆಗೆ ಈ ವಾರದಲ್ಲಿ ಹಲವು ಸ್ಪರ್ಧಿಗಳಿಂದ ಉತ್ತಮ ಅಂತ ಹೇಳಿಸ್ಕೊಂಡಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಧ್ರುವಂತ್ ಅವರು ಸೀಕ್ರೆಟ್ ರೂಮ್ನಲ್ಲಿ ಮಿಂಚಿದ್ರು. ಅವರ ಮೇಲಿನ ಅಭಿಪ್ರಾಯ ಕೂಡ ಬದಲಾಯಿತು, ಸಾಕಷ್ಟು ಇಂಪ್ರೂವ್ ಆಗಿದೆ. ಇನ್ನು ಧನುಷ್ ಅವರು ಕೂಡ ಒಳ್ಳೆಯ ಸ್ಪರ್ಧಿಯಾಗಿ ಗುರುತಿಸ್ಕೊಂಡಿರೋರು. ಇವರೆಲ್ಲರೂ ಕೂಡ ಸೇಫ್ ಝೋನಲ್ಲಿರುವಂತಹ ಸ್ಪರ್ಧಿಗಳು. ಇನ್ನು ರಾಘವೇಂದ್ರ ಅವರು, ಅಶ್ವಿನಿ ಅವರು ಕೂಡ ಅವರದ್ದೇ ಆದಂತಹ ಒಂದು ರೀತಿಯಲ್ಲಿ ಅವರ ಆಟದ ವೈಖರಿ ಇದೆ. ಪಾಸಿಟಿವೋ ನೆಗೆಟಿವೋ ಸಿಕ್ಕಾಪಟ್ಟೆ ಮಿಂಚ್ತಾ ಇದ್ದಾರೆ. ಇವರು ಕೂಡ ಹೈಲೈಟ್ ಆಗ್ತಾ ಇದ್ದಾರೆ. ಹೊರಗಡೆ ವೀಕ್ಷಕರಿಂದಲೂ ಕೂಡ ಚರ್ಚೆ ಆಗ್ತಾ ಇದ್ದಾರೆ. ಇನ್ನು ರಜತ್ ಅವರ ಪರ್ಫಾರ್ಮೆನ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದು ಸ್ಪರ್ಧಿಯೋ ಅಥವಾ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅವರು ನಿಜವಾಗ್ಲೂ ಇರ್ತಾರೆ ಟಾಪ್ 5ನಲ್ಲಿ ಅನ್ನುವಂಥ ಗೊಂದಲ ಇದೆ. ಅವರ ಪರ್ಫಾರ್ಮೆನ್ಸ್ ಕೂಡ ಒಂದು ಆವ್ರೇಜಲ್ಲಿದೆ ಅಂತ ಹೇಳ್ಬೋದು. ಇನ್ನು ಸ್ಪಂದನ, ಸೂರಜ್, ರಾಶಿಕಾ ಹಾಗೆ ಚೈತ್ರ, ಈ 4 ಮಂದಿ ಖಂಡಿತವಾಗ್ಲೂ ತುಂಬ ಡೇಂಜರ್ ಝೋನಲ್ಲಿರುವಂತಹ ಸ್ಪರ್ಧಿಗಳು. ಅದು TRP ಅಂತ ತಗೊಂಡ್ರು ಆಯಿತು, ಬಿಗ್ ಬಾಸ್ ಮನೆಯಲ್ಲಿನ ಅವರ ಚಟುವಟಿಕೆಗಳು, ಅವರ ಆ್ಯಕ್ಟಿವ್ನೆಸ್ ಆಗಿರ್ಬೋದು, ಅದ್ರ ಜೊತೆಗೆ ವೀಕ್ಷಕರ ಬೆಂಬಲ, ಇದೆಲ್ಲದರೂ ಕೂಡ ಅವರು ಬಾಟಮಲ್ಲಿರುವಂತಹ ಸ್ಪರ್ಧಿಗಳು. ಸೊ ಅದರಲ್ಲೂ ರಾಶಿಕಾ ಹಾಗೆ ಚೈತ್ರ ಅವರಂತೂ ತೀರ ಕಡಿಮೆ ಜನಬೆಂಬಲವನ್ನು ಪಡೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈಗ ವೋಟಿಂಗ್ ಲೈನ್ಸ್ ಅಂತೂ ಓಪನ್ ಇರಲಿಲ್ಲ. ಆದರೆ ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಧ್ರುವಂತ್ ಹಾಗೆ ರಕ್ಷಿತಾ ಅವರು ರೀ ಎಂಟ್ರಿ ಆಗಬೇಕಲ್ವ ಮನೆಗೆ, ಅವರು ಎಂಟ್ರಿ ಆಗ್ತಿದ್ದ ಹಾಗೆ ಇಬ್ಬರು ಸ್ಪರ್ಧಿಗಳು ಹೊರ ಹೋಗ್ತಾ ಇದ್ದಾರೆ. ಇದು ಬಿಗ್ ಬಾಸ್ ಕೊಡ್ತಿರುವಂತಹ ಟ್ವಿಸ್ಟ್. ಅದರಲ್ಲಿ ಮತ್ತೊಂದು ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಈ ಹಿಂದಿನ 2 ವಾರಗಳ ಹಿಂದೆ, ಒಂದು 2-3 ವಾರಗಳ ಹಿಂದೆ ಯಾವಾಗ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಆದರೂ, ಆ ವಾರದ ಪಂಚಾಯಿತಿಯಲ್ಲಿ ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರೇ ಒಂದು ಘೋಷಣೆಯನ್ನು ಮಾಡಿರ್ತಾರೆ. ಈ ವಾರದ ಮುಂದಿನ ದಿನಗಳಲ್ಲಿ, ಈ ವಾರದಿಂದ ಮುಂದಿನ ದಿನಗಳಲ್ಲಿ ಒಂದಷ್ಟು ಟ್ವಿಸ್ಟ್ಗಳಿರಲಿದೆ. ಇವರಿಬ್ಬರು ವೈಲ್ಡ್ ಕಾರ್ಡ್ ಆಗಿ ಹೋಗಿರ್ಬೋದು, ಆದರೆ ಸಖತ್ ಟ್ವಿಸ್ಟ್ ಇರಲಿದೆ ಅಂತ ಹೇಳಿದರು. ಅದೇನು ಅನ್ನೋದನ್ನ ಇಲ್ಲಿವರೆಗೂ ಕೂಡ ಹೇಳಿಲ್ಲ. ಆದರೆ ಈಗ ಇಬ್ಬರು ಸ್ಪರ್ಧಿಗಳು, ಅಂದರೆ ಸೀಕ್ರೆಟ್ ರೂಮ್ನಲ್ಲಿರುವಂತಹ ಸ್ಪರ್ಧಿಗಳು ಎಂಟ್ರಿ ಆಗ್ತಿದ್ದ ಹಾಗೆ ಇಬ್ಬರು ಹೊರ ಹೋಗಿದ್ದಾರೆ. ಆ ಇಬ್ಬರು ಬೇರಾರು ಅಲ್ಲ, ರಜತ್ ಹಾಗೆ ಚೈತ್ರ ಅಂತ ಹೇಳಲಾಗ್ತಾ ಇದೆ. ರಜತ್ ಹಾಗೆ ಚೈತ್ರ ಅವರಿಗೆ ಖಂಡಿತವಾಗ್ಲೂ ಇದು ಶಾಕೋ ಅಥವಾ ಅವರಿಗೆ ನಿಜವಾಗ್ಲೂ ಗೊತ್ತಿತ್ತೋ ಗೊತ್ತಿಲ್ಲ. ಉಳಿದ ಸ್ಪರ್ಧಿಗಳಿಗಂತೂ ಖಂಡಿತವಾಗ್ಲೂ ಇದು ದೊಡ್ಡ ಶಾಕಿಂಗ್ ನ್ಯೂಸ್. ಅದೇ ರೀತಿಯಲ್ಲಿ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್. ನನಗೂ ಕೂಡ ಇದೊಂದು ಶಾಕಿಂಗ್ ನ್ಯೂಸ್. ಯಾಕೆಂತ ಹೇಳಿದ್ರೆ, ಅವ್ರನ್ನ ಸ್ಪರ್ಧಿ ವೈಲ್ಡ್ ಕಾರ್ಡ್ ಅಂತಲೇ ಬಿಂಬಿಸಲಾಗಿತ್ತು. ಆದರೆ ಆರಂಭದಲ್ಲೇ ಒಂದು ತರಹದ ಊಹೆ ಇತ್ತು, ಇವರಿಬ್ಬರು ಹೊರ ಹೋಗ್ತಾರೆ ಅಂತ. ಸದ್ಯಕ್ಕಂತೂ ಇಬ್ಬರು ಹೊರ ಹೋಗಿದ್ದಾರೆ. ಹಾಗಾದರೆ ವೀಕ್ಷಕರು, ಈ ವಾರದಲ್ಲಿ ಯಾರು ಹೊರ ಹೋಗಬೇಕಿತ್ತು ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ನಿಮ್ಮ ಇಷ್ಟದ ಸ್ಪರ್ಧೆಯನ್ನು ಮೆನ್ಷನ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.